ಭಗವದ್ಗೀತೆಯಲ್ಲಿ ಬಳಸಲಾಗಿರುವ ಛಂದಸ್ಸುಗಳ ವಿವರಣೆ. ಹೇಗೆ ವ್ಯಾಕರಣಶಾಸ್ತ್ರ ಗದ್ಯ ಪದ್ಯಗಳೆರಡಕ್ಕೂ ಸಂಬಂಧಿಸಿದ ಶಾಸ್ತ್ರವೋ ಹಾಗೆ ಛಂದಸ್ಸು ಕೇವಲ ಪದ್ಯಗಳಿಗೆ ಮಾತ್ರ ಸಂಬಂಧಿಸಿದ ಶಾಸ್ತ್ರ ಆಗಿದೆ. ಈ ಪದ್ಯಗಳನ್ನು ಪಾದ, ಗಣ, ಪ್ರಾಸ ಮೊದಲಾದ ಕೆಲವು ವಿಶೇಷ ನಿಯಮಗಳನ್ನು ಅನುಸರಿಸಿ ರಚಿಸ್ತಾರೆ. ಈ ನಿಯಮಗಳನ್ನು ತಿಳಿಸುವ ಶಾಸ್ತ್ರವೇ ಛಂದಶಾಸ್ತ್ರ. ನಾವು ಓದುವ ಪದ್ಯಗಳು ನಾನಾ ತೆರನಾಗಿ ಇರುತ್ತೆ. ಕೆಲವು 4 ಸಾಲಿನವು, ಕೆಲವು 3 ಸಾಲಿನವು, ಕೆಲವು 6 ಸಾಲಿನವು, ಕೆಲವು ಸಾಲುಗಳು ಉದ್ದ, ಕೆಲವು ಸಾಲುಗಳು ಚಿಕ್ಕವು ಇತ್ಯಾದಿ. ಹೀಗೆ ನಾನಾ ಬಗೆಯ ಪದ್ಯಗಳು ಕಂಡುಬರುತ್ತೆ. ಇವನ್ನ ಗುರುತಿಸಲು ಹೆಸರುಗಳನ್ನು ಇಟ್ಟಿರ್ತಾರೆ. ಎಕ್ಸಾಂಪಲ್ ಅನುಷ್ಟುಪ್, ತ್ರಿಷ್ಟುಪ್ ಹೀಗೆ. ಪದ್ಯಗಳು ವಿಸ್ತಾರವಾದ ವಿಷಯಗಳನ್ನು ಸಂಕ್ಷೇಪವಾಗಿ ತಿಳಿಸಲು, ರಸವತ್ತಾದ ಅಂಶಗಳನ್ನು ಸ್ವಾರಸ್ಯ ಮಾತುಗಳಿಂದ ವರ್ಣಿಸಲು ಹಾಗೂ ಅವುಗಳನ್ನು ಸುಲಭವಾಗಿ ಜ್ಞಾಪಕದಲ್ಲಿಟ್ಟುಕೊಳ್ಳಲು ಅನುಕೂಲವಾದುವು. ಛಂದಸ್ಸು ಅಂದರೆ ಆಹ್ಲಾದವನ್ನುಂಟು ಮಾಡುವ ಪದ್ಯಗಳ ಲಯಬದ್ಧವಾದ ಬೇರೆ ಬೇರೆ ರಚನೆ ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಅನುಷ್ಟುಪ್ ಛಂದಸ್ಸು ಹಾಗೂ ತ್ರಿಷ್ಟುಪ್ ಛಂದಸ್ಸನ್ನ ಉಪಯೋಗಿಸಲಾಗಿದೆ. ಮೀಟರ್ ಅಂದರೆ ಛಂದಸ್ಸು. ಅನುಷ್ಟುಪ್ ಛಂದಸ್ಸು 8 ಸಿಲಬಲ್ಸ್. ಎಕ್ಸಾಂಪಲ್ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದರೆ ಧ 1ನೇ ಅಕ್ಷರ, ಮ 2ನೇ ಅಕ್ಷರ, ಕ್ಷೇ 3ನೇ ಅಕ್ಷರ, ತ್ರೇ 4ನೇ ಅಕ್ಷರ, ಕು 5ನೇ ಅಕ್ಷರ, ರು 6ನೇ ಅಕ್ಷರ, ಕ್ಷೇ 7ನೇ ಅಕ್ಷರ, ತ್ರೇ 8ನೇ ಅಕ್ಷರ. ಈ ಛಂದಸ್ಸಿನ ಶ್ಲೋಕಗಳಲ್ಲಿ 4 ಪಾದಗಳಿರುತ್ತೆ. ಪಾದ ಅಂದರೆ ಸಾಲು. ಒಂದು ಸಾಲಿನಲ್ಲಿ 8 ಅಕ್ಷರಗಳು ಅಂದರೆ ಒಂದು ಪಾದದಲ್ಲಿ 8 ಅಕ್ಷರಗಳು ಇಂಟು 4 ಸಾಲು, ಒಟ್ಟು 32 ಅಕ್ಷರಗಳು. ತ್ರಿಷ್ಟುಪ್ ಛಂದಸ್ಸು. ತ್ರಿಷ್ಟುಪ್ ಛಂದಸ್ನಲ್ಲಿ ಒಂದು ಸಾಲಿನಲ್ಲಿ 11 ಅಕ್ಷರಗಳು ಇಂಟು 4 ಲೈನ್ಸ್ ಅಂದರೆ 44 ಅಕ್ಷರಗಳು ತ್ರಿಷ್ಟುಪ್ ಛಂದಸ್ನಲ್ಲಿ.